ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬಾ ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಿಕ್ಸಿಂದ ತುಂಬಾ ಈಸಿಯಾಗಿರೋ ಒಂದು ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಗುಲಾಬ್ ಜಾಮೂನ್ ಮಿಕ್ಸಿಂದ ಮಾಡೋದು ಈ ಸ್ವೀಟು. ಮೊದಲನೇದಾಗಿ ನಾನು 1 ಕಪ್ಪು ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಯಾವ ಬ್ರ್ಯಾಂಡಿಂದ ಆದರೂ ನೀವು ತೊಗೋಬೋದು, ನೋ ರೆಸ್ಟ್ರಿಕ್ಷನ್ಸ್. ಈಗ ಅದನ್ನು ಹಾಕ್ಕೊಂಡು ಆದಮೇಲೆ ನಾನು ಒಂದು ಅರ್ಧ ಚಮಚದಷ್ಟು ಈನೋ ಪೌಡ್ರ್ ಹಾಕ್ಕೊತಿದ್ದೀನಿ. ಈನೋ ಅಥವಾ ನೀವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಯಾವುದಿದ್ರೂ ಆ್ಯಡ್ ಮಾಡ್ಕೊಬೋದು. ಆಮೇಲೆ ಅದು ಆ್ಯಡ್ ಮಾಡಿ ಆದಮೇಲೆ 1 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಲನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಗಂಟಿಲ್ದಿರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿಸ್ತೀನಿ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಒಂದು ಮೋಲ್ಡನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನಾನು ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾವು ಬ್ಯಾಟರನ್ನು ಹಾಕಿ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಏರ್ ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ. ಸೊ ಈ ರೀತಿ ಟ್ಯಾಪ್ ಮಾಡಿ ಆದಮೇಲೆ ರೆಡಿ ಆಯಿತು, ನಮ್ಮ ಬ್ಯಾಟರ್ ರೆಡಿ ಆಗಿದೆ. ಈಗ ನಾನು ಇಡ್ಲಿ ಹೇಗೆ ಮಾಡ್ತೀವಲ್ಲ, ನೀರು ಹಾಕಿಬಿಟ್ಟು ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಆ ರೀತಿಯಾಗಿ ನೀರು ಕುದಿದಾದಮೇಲೆ ಈಗ ಮಾಡಿರ್ತಕ್ಕಂಥ ಬ್ಯಾಟರ್ನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ. ಅಷ್ಟರೊಳಗೆ ನಾವಿಲ್ಲಿ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ. 1-2 ಹಿಡಿಯಷ್ಟು ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈಗ ಬೆಲ್ಲದ ಪಾಕ ರೆಡಿಯಾಗಿ ಸ್ವಲ್ಪ ಕುದಿಸಿದಾದ್ಮೇಲೆ ನಮ್ಮ ಬೆಲ್ಲದ ಪಾಕ ರೆಡಿ ಆಯಿತು. ಕರಗಿದಾದ್ಮೇಲೆ ಎಳೆ ಪಾಕ ಏನು ತೆಗೆಯೋದು ಅವಶ್ಯಕತೆ ಇಲ್ಲ. ಸೊ ಈಗ ಪಾಕ ರೆಡಿ ಆಯಿತು. ಒಂದು ಸ್ವಲ್ಪ ಎಸೆನ್ಸನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡ್ಕೊಬೋದು. ನಾನೊಂದು ಸ್ವಲ್ಪ ಎಸೆನ್ಸನ್ನು ಆ್ಯಡ್ ಮಾಡಿಕೊಂಡೆ. ಈಗ ಒಂದು 20-25 ಮಿನಿಟ್ಸ್ ಬಿಟ್ಟರೆ ರೆಡಿ ಆಗಿರುತ್ತೆ. ನೋಡಿ, ಈ ರೀತಿ ಮೆತ್ಕೋಬಾರ್ದು, ಆಗ ರೆಡಿ ಆಗಿದೆ ಅಂತ. ನಾನು 25 ಮಿನಿಟ್ಸ್ ನಾನು ಬಿಟ್ಟಿದ್ದೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಇನ್ನೂ ಒಂದು 5 ಮಿನಿಟ್ಸ್ ಬಿಡ್ಬೋದು. ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಹೆಂಚಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 2-3 ಮಿನಿಟ್ಸ್ ಆದಮೇಲೆ ಟರ್ನ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಬಂದಿರುತ್ತೆ. ಈಗ ಇನ್ನೊಂದು ಸೈಡ್ ರೊಟೇಟ್ ಮಾಡಿ ಈ ರೀತಿ ಕಂದು ಬಣ್ಣ ಬರಬೇಕು. ಈ ರೀತಿ ಎಲ್ಲ ರೋಸ್ಟ್ ಮಾಡಿ ಒಂದು ಸೈಡ್ಗೆ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಏನಿಲ್ಲ, ಸಿಂಪಲ್ ಮಾಡಿಟ್ಕೊಂಡಿದ್ದು ಪಾಕನ ಇದು ಆರಿ ಆದಮೇಲೆ ಹಾಕಬೇಕು. ಅದೆಲ್ಲ ಆರಾದ್ಮೇಲೆ ಪಾಕನ ಮಾಡಿ ಅದ್ರ ಮೇಲೆ ಹಾಕಿದ್ರೆ ಮುಗೀತು. ಇದನ್ನು ಒಂದು 10 ನಿಮಿಷ ರೆಫ್ರಿಜಿರೇಟ್ರಲ್ಲಿ ತಿಂದರೆ ಸೂಪರಾಗಿರೋ ಸ್ವೀಟ್ ರೆಡಿ.